ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಯಾರು ಬರಿತಾ ಇದ್ದೀರಲ್ಲ, ನೀವು ಒಂದಿಷ್ಟು ವಿಷಯಗಳನ್ನು ಗಮನಿಸಬೇಕು. ಆ ವಿಷಯಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸಾಧ್ಯದರೆ 2 ಸಲ ನೋಡಿ. ಫಸ್ಟ್ ಪಾಯಿಂಟ್ ನೋಡಿ, ಇವತ್ತಿನ ಎಕ್ಸಾಮ್ ಟ್ರೆಂಡ್ ಬಗ್ಗೆ ನಿಮಗೆ ಸಂಪೂರ್ಣ ಅರಿವಿರಬೇಕು, ಪೂರ್ತಿ ಅವೇರ್ನೆಸ್ ಇರಬೇಕು. ಕೆ ಇದವ್ರು ಮಾಡ್ತಾರೆ ಎಕ್ಸಾಮ್. ಸೊ ಕೆ ಇ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿದೆ ಟ್ರೆಂಡ್ ಅಂದರೆ, ನೀವು ಹೆಚ್ಚು ಯಾರು ಪ್ರಶ್ನೆಗಳು ಅಟೆಂಡ್ ಮಾಡ್ತೀರ ಅನ್ನೋದಕ್ಕಿಂತಲೂ ಯಾರು ಹೆಚ್ಚಿಗೆ ಬಿಟ್ಟು ಬರ್ತೀರ ಅನ್ನೋದ ಮೇಲೆ ಡಿಸೈಡ್ ಆಗ್ತಾಯಿದೆ ಜಾಬ್. ಹೆಚ್ಚಿಗೆ ಬಿಟ್ಟು ಬರೋರೇ ನೌಕರಿ ಮಾಡ್ಕೊತಾ ಇದ್ದಾರೆ. 95 ಹಾಕಿ ಬಂದೆ, ಚಾನ್ಸಸ್ ಕಮ್ಮಿ. 100 ಹಾಕಿ ಬಂದೆ, ಚಾನ್ಸಸ್ಸೇ ಇಲ್ಲ. ಅಷ್ಟೇ 70ರಿಂದ 80 ಹಾಕಿ ಬಂದೆ, ಯು ಹ್ಯಾವ್ ಮೋರ್ ಚಾನ್ಸ್. ಯಾಕಂದರೆ ನೆಗೆಟಿವ್ ಇರುತ್ತೆ, ಉಲ್ಟಾ ಬಂದುಬಿಡುತ್ತೆ ಅಲ್ಲ. ಆಮೇಲೆ ಕೆ ಇ ಕ್ವಶನ್ ಪೇಪರ್ ಹೆಂಗಿದೆ ಅಂದರೆ, ನೀವು ಇರೋ ಸಮಯದಲ್ಲಿ ಸಾಲ್ವ್ ಮಾಡೋಕ್ಕೆ ಆಗಲ್ಲ, 2.5 ಗಂಟೆ ಬೇಕನ್ಸುತ್ತೆ. ಹೀಗಾಗಿ ನನಗೆ ಅನಿಸುತ್ತೆ 70 to 80 ಟಾರ್ಗೆಟ್ ಮಾಡಿದ್ರೆ ಸಮಯದೊಳಗೆ ಹಾಕ್ಬೋದು, ಪರ್ಫೆಕ್ಟಾಗಿ ಹಾಕ್ಬೋದು. ಔಟ್ಸೌಡ್ ಆಗಲ್ಲ, ಅವಸರ ಮಾಡಿ ಇರೋ ಬರೋವೆಲ್ಲ ಗೊತ್ತಿರೋಲ್ಲ ತಪ್ಪು ಮಾಡೋಕ್ಕಾಗ ಹಂಗಾಗಲ್ಲ. ಪರ್ಫೆಕ್ಟ್ ಆಗುತ್ತೆ 70 to 80 ನೀವು ಟಾರ್ಗೆಟ್ ಮಾಡಿದ್ರೆ. ಆ ಟ್ರೆಂಡ್ ಗೊತ್ತಾಗ್ತಿದೆಯಾ? ಸೊ ಹೆಚ್ಚಿಗೆ ಅಟೆಂಡ್ ಮಾಡಬೇಡಿ, ಸುಮ್ಮನೆ ಒಂದು ಲೆವೆಲಿಗೆ ಅಟೆಂಡ್ ಮಾಡಿ, ಸಮಯದಲ್ಲಿನೇ ಅಟೆಂಡ್ ಮಾಡ್ಬೋದು, ಮತ್ತು ನೀವು ಪರ್ಫೆಕ್ಟಾಗಿ ಎಕ್ಸಾಮ್ನ ಪಾಸ್ ಮಾಡ್ಬೋದು. ಒಂದು ತಿಳ್ಕೊಳ್ಳಿ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ, 2 ವಿಷಯದಲ್ಲಿ ನೀವು ಸ್ಟ್ರಾಂಗ್ ಇರಬೇಕು, ವೆರಿ ಸ್ಟ್ರಾಂಗ್ ಇರಬೇಕು. ಒಂದು ಬೇಸಿಕ್ಸ್, ಇನ್ನೊಂದು ಕ್ವಶನ್ ಪೇಪರ್ಸ್. ಬೇಸಿಕ್ಸ್ ಅಂದ್ರೇನು? 6, 7, 8, 9, 10ನೇ ಕ್ಲಾಸ್ ಪುಸ್ತಕ ಇದೆ, ಅದು ಓದಿದರೆ ವೆರಿ ಗುಡ್, ಓದ್ತಾ ಇದ್ದರೆ ವೆರಿ ಗುಡ್. ಯಾರು ಓದಿಲ್ಲ ಒಂದು ಸಲ ಕಣ್ಣು ಹಾಯಿಸಿ, ಅದರಿಂದನೇ 25 to 30% ಕ್ವಶನ್ಸ್ ಬರುತ್ತೆ. ಸೈನ್ಸ್ ಕ್ವಶನ್ಸ್ ಎಲ್ಲ ಅಲ್ಲಿದೆ ಬರುತ್ತೆ. ಆ ಪುಸ್ತಕಗಳು ಭಾಳನೇ ಇಂಪಾರ್ಟೆಂಟ್. ಅದನ್ನು ನೀವು ಸಂವಿಧಾನ ಅನ್ಬೋದು, ಬೈಬಲ್ ಅನ್ಬೋದು, ಭಗವದ್ಗೀತೆ ಅನ್ಬೋದು, ಏನಾದರೂ ಅನ್ನಿ. ಬೇಸಿಕ್ ಸ್ಟ್ರಾಂಗ್ ಇರಬೇಕು. ಕೆ ಇದವರು ಅದಕ್ಕೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಯು ಶುಡ್ ನೋ ದಿಸ್. ಬಹುಶಃ ಭಾಳ ಜನರಿಗೆ ಗೊತ್ತಿದೆ, ಗೊತ್ತಿಲ್ಲ ಅಂದರೆ ಇದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸ್ಟೇಟ್ ಸಿಲೆಬಸ್ ಓದಿ. ಸೆಕೆಂಡ್ ಏನಪ್ಪ ಅಂದರೆ ಟೆಸ್ಟ್ ಸೀರೀಸ್. ನೀವು ಟೆಸ್ಟ್ ಸೀರೀಸ್ ಬರ್ದಿಲ್ಲ ಅಂದರೆ ನೀವು ಗ್ಯಾರಂಟಿ ಪಾಸ್ ಆಗಲ್ಲ, ನಾನು ಗ್ಯಾರಂಟಿ ಹೇಳ್ತೀನಿ, 100% ಹೇಳ್ತೀನಿ. ಟೆಸ್ಟ್ ಸೀರೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಸ್ ಪರ್ ಆಸ್ ದಿ ಎಕ್ಸಾಮ್ಸ್ ಆರ್ ಕನ್ಸರ್ನ್. ನೀವು ಎಲ್ಲರೇ ಆನ್ಲೈನ್ ಹೋಗ್ತಾ ಇದ್ದೀರಾ, ಆನ್ಲೈನ್ ತೊಗೊತಾ ಇದ್ರೆ ವೆರಿ ಗುಡ್, ಆಫ್ಲೈನ್ ಹೋಗ್ತಿದ್ರೆ ವೆರಿ ಗುಡ್. ಅಥವಾ ಮನೆಯಲ್ಲೇ ತೊಗೊಂಡು ಬಂದು ಪಿ ಡಿ ಎಫ್ ತೊಗೊಂಡು ಬಂದು ಜೆರಾಕ್ಸ್ ಮಾಡ್ಕೊಂಡು ಸಾಲ್ವ್ ಮಾಡಿ, ಮನೆಯಲ್ಲೇ ಟೈಮ್ ಹಚ್ಚಿ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಹೆಂಗಾದ್ರೂ ಮಾಡ್ಬೋದು. ಕೆಲವರು ಹಳ್ಳಿಗಳಲ್ಲಿ ಇರ್ತೀರಿ, ಕೆಲವರು ಬೇರೆ ಊರಲ್ಲೆಲ್ಲ ಇರಲ್ಲ. ಈಗ ನಾನೇ ತೊಗೊಳ್ಳಿ, ನಾನು ಇಲ್ಲಿ ಕೆಳಗಡೆ ಬರ್ತಾಯಿದ್ದೆ ಅನ್ಕೋತೀನಿ ನೋಡಿ, 1100 ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಇದೆ, ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಆನ್ಸರ್ ಇದೆ ನೋಡ್ಕೊಳ್ಳಿ. 1200 ಕ್ವಶನ್ಸ್ ಇದೆ ಜಾಗ್ರಫಿ, ಹಿಸ್ಟ್ರಿ, ಪೇಪರ್ ಒನ್ಗೆ ನಾನು ಹೇಳ್ತಿರೋದು, ಪೇಪರ್ ಒನ್ಗೆ. ಆಮೇಲೆ ಕರ್ನಾಟಕ ರಾಜ್ಯದ ಯೋಜನೆಗಳು ಕೊಟ್ಟಿನಿ, ಕೇಂದ್ರ ಸರ್ಕಾರದ ಯೋಜನೆಗಳು PDF ಇದೆ, ಎಲ್ಲ ಕನ್ನಡ ಮಾಧ್ಯಮದಲ್ಲಿದೆ, PDF ಇದೆ. 35 PDF ಇದೆ. ಬಳಸ್ಕೊಳ್ಳಿ, ಸದುಪಯೋಗ ಪಡಿಸ್ಕೊಳ್ಳಿ. ಅನ್ನ ಹೋಗ್ತಾ ಇದೆ, ಭಾಳ ಅಂದರೆ ಭಾಳ ಸೀರಿಯಸ್ ಆಗಿ ಕೊಟ್ಟಿದ್ದೀನಿ ನಾನು. ಇದು ನಿಮಗೆ ಬೇಕು ಅಂದರೆ 7026583625 ವಾಟ್ಸಪ್ ನಂಬರ್ ಇದೆಯಲ್ಲ, ಅಲ್ಲಿ ನೀವೇನು ಮಾಡಬೇಕು, ಲ್ಯಾಂಡ್ ಸರ್ವೆ LS ಅಂತ ಟೈಪ್ ಮಾಡಬೇಕು. LS ಲ್ಯಾಂಡ್ ಸರ್ವೇರ್ ಅಂತ ನೀವು ಟೈಪ್ ಮಾಡಿದ್ರೆ 390 ಫೋನ್ಪೇ ಮಾಡಿದ್ರೆ, 450 ಇದೆ, 450 ಬೇಡ, 390 ಫೋನ್ಪೇ ಮಾಡಿದ್ರೆ ನಿಮಗೆಲ್ಲ 35 PDF ಇದೆ. 35 PDF ಕಳಿಸ್ತೇನೆ. ಆಲ್ಮೋಸ್ಟ್ 11 ರೂಪಾಯಿ, 10 ರೂಪಾಯಿ 11 ರೂಪಾಯಿ ಒಂದು PDF. ನೀವು ಅದನ್ನು ಮೈಕ್ರೋ ಜೆರಾಕ್ಸ್ ಮಾಡಿಸ್ಕೊಂಡು ಸಾಲ್ವ್ ಮಾಡಿ, ಇಲ್ಲ ಮೊಬೈಲಲ್ಲಿ ಸಾಲ್ವ್ ಮಾಡಿ. ಇನ್ನು ಪೇಪರ್ 2 ಬಂದರೆ, ಪೇಪರ್ 2 ಆಲ್ರೆಡಿ ತಾವು ಮಾಡ್ತಾ ಇದ್ದಾರೆ ಅನ್ಕೋತೀನಿ. ಇಲ್ಲ ಸರ್, ನಮ್ಮ ಪೇಪರ್ 2ಗೂ ನಮಗೆ ಏನಾದರೂ ಮಾಹಿತಿ ಕೊಡಿ ಅಂದರೆ, ಪ್ರಣತಿ ಅಕಾಡೆಮಿ ಅಂತಿದೆ, ಆ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ಅನ್ಕೋತೀನಿ. ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಬುಕ್ಸ್ ಆಗಲಿ ಟೆಸ್ಟ್ ಆಗಲಿ ಎಲ್ಲ ಅವ್ರು ನಿಮಗೆ ಇನ್ಫಾರ್ಮೇಷನ್ ಕೊಡು. ನೀವು ಆಲ್ರೆಡಿ ಮಾಡ್ತಾ ಇದ್ರೆ ವೆರಿ ಗುಡ್, ಏನು ಪ್ರಾಬ್ಲಮ್ ಇಲ್ಲ, ನಿಮ್ಮದು ನೀವು ಕಂಟಿನ್ಯೂ ಮಾಡಿ. ಬಟ್ ಇನ್ನೂ ಯಾರಿಗೆ ಎಷ್ಟು ನಮಗೆ ಗೊತ್ತಿಲ್ಲ ಸರ್ ಪೇಪರ್ 2 ಅಂದರೆ, ಆದರೂ ಸದುಪಯೋಗ ಪಡಿಸ್ಕೋಬೋದು. ಕ್ಲಿಯರ್ ಇದೆ? ಸೊ 2 ಪಾಯಿಂಟ್ ಹೇಳಿದ್ದೀನಿ ನಾನು. ಎಕ್ಸಾಮ್ ಟ್ರೆಂಡು ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ, ಒಂದು ಬೇಸಿಕ್ಸು, ಒಂದು ಕ್ವಶನ್ ಪೇಪರ್ಸು ಸ್ಟ್ರಾಂಗ್ ಇರಬೇಕು. ಇದ್ರ ಮೇಲೆ ಭಾಳ ಇಂಪಾರ್ಟೆಂಟ್. ಆಮೇಲೆ ಮೂರನೇದು ಏನಪ್ಪ ಅಂದರೆ, ಭಾಳ ಜನ ಏನು ಮಾಡಿಬಿಡ್ತೀರಾ, ಕೆ ಇ ಕ್ವಶನ್ ಪೇಪರ್ ನೋಡ್ತಿರಲ್ಲ, ಲೆಂದಿರುತ್ತೆ, ಹೇಳಿಕೆ ಪ್ರಶ್ನೆಗಳಿರುತ್ತೆ, ಹೊಂದಿಸಿ ಬರೀರಿ, ಅವೆಲ್ಲ ನೋಡಿ ಇದು ಹೊಡೆದ್ಬಿಡ್ತೀರ. ಇನ್ನು ಕ್ವಶನ್ ಪೂರ್ತಿ ನೋಡಿಲ್ಲ, ಇದ್ರೆ ನಾವು ಓದಿಲ್ ಬಿಡು, ಇದನ್ನು ರಿವಿಷನ್ ಮಾಡಿಲ್ ಬಿಡು, ಇದು ನನ್ನ ಕೈಲಿ ಆಗಲ್ಲ ಅಂತ ಅಡ್ವಾನ್ಸ್ ಶಸ್ತ್ರಾಸ್ತ್ರ ತೆಗೆಸಿಬಿಡ್ತಾರೆ. ದಿಸ್ ಈಸ್ ವೆರಿ ಡೇಂಜರಸ್. ಇಂಥ ಕ್ವಶನ್ಗಳೇ ಫಸ್ಟ್ ನೀವು ಟ್ಯಾಕಲ್ ಮಾಡಬೇಕು. ಟೆಸ್ಟ್ ಸೀರೀಸ್ ಬರೀತಿರಲ್ಲ, ಪ್ರಾಕ್ಟೀಸ್ ಮಾಡ್ತಿರಲ್ಲ, ಇಂಥವಕ್ಕೆ ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಅದರಲ್ಲಿ 1-2 ಗೊತ್ತಿದ್ರೆ ನಿಮ್ಮದು ಪೂರ್ತಿ ಆನ್ಸರ್ ಸಿಗುತ್ತೆ, ಅದೇ ಈಸಿ. ನಿಮಗೆ ಭಾಳ ಜನರಿಗೆ ಗೊತ್ತಿಲ್ಲ, ಹೊಂದಿಸಿ ಬರೆಯಿರಿ ಮತ್ತು ಹೇಳಿಕೆಯ ಪ್ರಶ್ನೆಗಳೇ ದ ಈಸಿಯೆಸ್ಟ್ ಕ್ವಶನ್ಸ್. ಏನು ಸರ್ ಹಿಂಗೆ ಹೇಳ್ತಾ ಇದ್ದಾರೆ? ಎಸ್, ನೀವು ಇದನ್ನು ನೋಡಬೇಕಾ, ಪ್ರಾಕ್ಟೀಸಲ್ಲಿ ಮಾಡಿ. ಮನೆ ಕೂತು ಪ್ರಾಕ್ಟೀಸ್ ಮಾಡಿಲ್ಲ, ಎಲ್ಲಿ ಟೆಸ್ಟ್ ಬರೀತಿದ್ರೆ ಅಲ್ಲಿ ಪ್ರಾಕ್ಟೀಸ್ ಮಾಡಿ ನೋಡಿ. 3 ಹೇಳಿಕೆಗಳಲ್ಲಿ 1 ಹೇಳಿಕೆ ಗೊತ್ತಿದ್ರು ನೀವು ಎಲ್ಲ ಆನ್ಸರ್ ಕರೆಕ್ಟ್ ಮಾಡ್ಬೋದು. ಅದೊಂದು ಗಿಮಿಕ್ ಇರುತ್ತೆ, ಎಲಿಮಿನೇಷನ್ ಮಾಡಬೇಕು. ನಾನು ತೋರಿಸ್ತೀನಿ, ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದಿನ ದಿನಗಳಲ್ಲಿ ಈ ಹೇಳಿಕೆ ಪ್ರಶ್ನೆಗಳು ಮತ್ತು ಹೊಂದಿಸಿ ಬರೆಯೋದು ಹೆಂಗೆ ಟ್ಯಾಕಲ್ ಮಾಡ್ಬೇಕು ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಲಾಸ್ಟ್ ಪಾಯಿಂಟ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಎಲ್ಲ ತಲೆಗೆ ಏನಿರ್ತೈತಿ, ಎಲ್ಲರೂ ಓದ್ಯಾರೆ, ನಾವು ಓದಿಲ್ಲ, ನಾವು ಪರ್ಫೆಕ್ಟಾಗಿ ಓದಿಲ್ಲ ಅನ್ನೋ ಒಂದು ಪೂರ್ತಿ ಕಾನ್ಫಿಡೆನ್ಸ್ ಲೋ ಇರುತ್ತೆ. ಈ ಕಾನ್ಫಿಡೆನ್ಸ್ ಲೋ ಇದ್ರೆ ಕೆಲಸ ಆಗಲ್ಲ. ಆ ಆಟಿಟ್ಯೂಡು ಕಾನ್ಫಿಡೆನ್ಸ್ ನಿಮಗೆ ಅರ್ಧಕ್ಕೆ ಹೆಲ್ಪ್ ಮಾಡುತ್ತೆ. ಐ ಆಮ್ ದ ಬೆಸ್ಟ್. ದುನಿಯಾ ಉಳಿದ ಏನ್ಯಾಕೆ ಮಾಡ್ಕೊಂಡು ಹೋಗ್ಲಕ್ಕ ಅದು ನನಗೆ ಗೊತ್ತಿಲ್ಲ. ಐ ಆಮ್ ದ ಬೆಸ್ಟ್.
ಆ ಕಾನ್ಫಿಡೆನ್ಸಲ್ಲಿದ್ದರೆ, ಪಾಸಿಟಿವ್ ಅಟಿಟ್ಯೂಡಲ್ಲಿದ್ದರೆ ನೀವು ಅಲ್ಲಿ 10ರಿಂದ 15 ಮಾರ್ಕ್ಸ್ ಹೆಚ್ಚಿಗೆ ಹಾಕ್ಬಿಡ್ತೀರ. ಇದನ್ನು ನಾನು ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಭಾಳಷ್ಟು ಎಕ್ಸಾಮ್ ಬರೆದಿದ್ದೀನಿ, ಅದನ್ನು ಹೇಳ್ತಾ ಇದ್ದೀನಿ ನಿಮಗೆ. ಆ ಕಾನ್ಫಿಡೆನ್ಸ್ ಇರಲಿ. ಎಲ್ಲ ಸಿಲೆಬಸ್ ಯಾರಿಂದನೂ ಮುಗಿಸೋಕ್ಕಾಗಲ್ಲ. ಇದು ಸಾಗರ, ಯಾರೂ ಪರ್ಫೆಕ್ಟ್ ಅಲ್ಲ. ನಿಮ್ಮಂಗೆ ಎಲ್ಲರೂ ನೀವು ಹೆಂಗೆ ಡುಕ್ಕು ಅಂತಿರ್ತಿದ್ದು ಅವ್ರಿಗೂ ಡುಕ್ಕು ಅಂತಿರ್ತೀವಿ. ಆದರೆ ಎಕ್ಸಾಮ್ ಇನ್ನೊಂದು ವಾರ ಇರ್ಲಿಕ್ಕೆ ಮೆಂಟಲಿ ಪ್ರಿಪೇರ್ ಆಗಿ ಐ ಆಮ್ ದ ಬೆಸ್ಟ್. ಇರೋ ನಾಲೆಜಲ್ಲೇ, ನನ್ನಲ್ಲಿ ಇರೋ ನಾಲೆಜಲ್ಲೇ ನಾನು ಸರಿಯಾಗಿ ಮಾಡ್ಕೊಂಬರ್ತೀನಿ. ಆ ಸಾಗರವನ್ನು ಈಸ್ಕೊಂಬರ್ತೀನಿ. ಅದು ಆ ಆಟಿಟ್ಯೂಡ್ ನಿಮ್ಗೆ 10ರಿಂದ 15 ಮಾರ್ಕ್ಸ್ ಜಾಸ್ತಿ ಮಾಡುತ್ತೆ. ಇವಿಷ್ಟು ನೀವು ತಲೆಗಿಟ್ಕೋರಿ. ಈ 4 ಪಾಯಿಂಟ್ಸ್ಗಳು ತಲೆಗಿಟ್ಕೊಳ್ಳಿ. ಸಾಧ್ಯ ಆದ್ರೆ ವಿಡಿಯೋ ಇನ್ನೊಂದು ಸಲ ನೋಡಿ. ಈ ಟೆಸ್ಟ್ ಸೀರೀಸ್ ತೊಗೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದೆ. ಸೊ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಾನು ಇದಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ಹಾಕ್ತಾನೆ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಈ ಒಂದು ಲಿಸ್ಟಲ್ಲಿ ನಿಮ್ಮದೊಂದು ಹೆಸರಿರಲಿ ಅಂತ ನಾನು ಮನಸಾರೆ ಹರಿಸ್ತೀನಿ. ಥ್ಯಾಂಕ್ ಯು.